ಮುಟ್ಟಿಸಿಕೊಂಡವನು. ಇದನ್ನು ಬರೆದ ಕವಿ ಪಿ. ಲಂಕೇಶ್. ಪಿ. ಲಂಕೇಶ್ ರವರು ಈ ಕಥೆಯಲ್ಲಿ ಜಾತಿ ಧರ್ಮದ ಬಗ್ಗೆ ತುಂಬ ಸೊಗಸಾಗಿ ವಿವರಿಸಿದ್ದಾರೆ. ಒಬ್ಬ ವ್ಯಕ್ತಿಯ ಮುಗ್ಧತೆ, ಸಣ್ಣತನ ಮತ್ತು ಆತನೊಳಗೆ ಅಡಗಿರುವ ಜಾತಿ ಪ್ರಜ್ಞೆ. ಅವನಲ್ಲಿ ಎಷ್ಟೇ ನೋವಿದ್ರೂ, ತಳಮಳ ಇದ್ರೂ, ಸಮಸ್ಯೆಗಳಿದ್ರೂ ಅವನಿಗೆ ಅವನ ಜಾತಿನೇ ಮುಖ್ಯ ಅಂತ ಹೇಗೆ ಅಂತ ಎಂಬುದನ್ನು ತುಂಬ ಸೊಗಸಾಗಿ ವಿವರಿಸಿದ್ದಾರೆ. ಕಥೆಯ ಆರಂಭದಲ್ಲಿ ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲವಾಗಿತ್ತು. ಅವನಿಗೆ ಕೆಲಸ ಮಾಡೋದು 4 ದಿನ ತಡ ಮಾಡಿದರೂ ಅವನ ನೇಗಿಲ ನೆಲದಲ್ಲಿ ನಾಡ್ತಾನೆ ಇರಲಿಲ್ಲ. ಅದ್ರ ಜೊತೆಗೆ ಅವನ ಹತ್ರ 2 ಎತ್ತುಗಳಿತ್ತು. ಆ 2 ಎತ್ತುಗಳಲ್ಲಿ ಒಂದೆತ್ತು ನೊಗ ಇಟ್ಟೊಡನೆ ಮಲಗಿಬಿಡ್ತಿತ್ತು. ಇನ್ನೊಂದು ಎತ್ತೇನೆಂದರೆ ತನ್ನ ಸಹೋದ್ಯೋಗಿಯಂತೆ ಆಗುವ ಎಲ್ಲ ಲಕ್ಷಣಗಳೂ ಕಾಣ್ತಿದ್ದು. ಓಕೆನಾ. ಒಂದೆತ್ತೇನೆಂದರೆ ಒಂದೇಟು ಹೊಡೆದ್ರೆ ಎದೊಳ್ತಿತ್ತು. ಆದರೆ ಇನ್ನೊಂದು ಎತ್ತೇನೆಂದರೆ ಎಷ್ಟೇ ಹೊಡೆದ್ರೂ ಎದೊಳ್ತಾನೇ ಇರಲಿಲ್ಲ, ಮಲ್ಕೊಂಡೇ ಇರ್ತಿತ್ತು. ಇವನಿಗೇನಂತ ಅಂದರೆ ಬಸಲಿಂಗನಿಗೆ ಒಂದು ಸಮಸ್ಯೆ, ಈ 2 ಎತ್ತುಗಳನ್ನ ಮಾರಿಬಿಟ್ಟು ನಾನು ಯಾವುದಾದ್ರೂ 2 ಹೊಸ ಎತ್ತುಗಳನ್ನ ತೊಗೋಬೇಕು ಅಂತ ಅಂದ್ಕೊಂಡಿರ್ತಾನೆ. ಆ ಎತ್ತುಗಳ ಬಗ್ಗೆ ಹೇಳೋಕ್ಕೆ ಅವನಿಗೆ ಒಳ್ಳೆ ಗುಣಗಳೇ ಇರಲ್ಲ, ಮತ್ತು ಅವನಿಗೆ ಆ ಚಾಣಕ್ಯತೆಯೂ ಇರಲ್ಲ. ಸುಳ್ಳು ಹೇಳ್ಬಿಟ್ಟು ನಾನು ಮಾರಾಟ ಮಾಡಬೇಕು ಅಂತ ಒಂದು ಚಾಣಕ್ಯತೆಯೂ ಇರಲ್ಲ ಅವನಿಗೆ. ಆ ಎತ್ತುಗಳಿಗೆ ಬಗ್ಗೆ ಹೇಳಬೇಕು ಅಂದರೆ ಅವನಿಗೆ ಅದ್ರ ಒಂದು ಒಳ್ಳೆ ಗುಣಗಳನ್ನು ಗೊತ್ತಿರಲ್ಲ. ಓಕೆನಾ. ಇದ್ರ ಜೊತೆಗೆ ಅವ್ನಿಗೆ ಇನ್ನೊಂದು ಸಮಸ್ಯೆ ಏನಂತ ಅಂದರೆ ಅವನ ಮಗುವಿಗೆ ಮೈ ಸರಿ ಇಲ್ಲ. ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಅಂತ ಹೆಂಡ್ತಿ ಸಿದ್ಲಿಂಗಿ ಯಾವಾಗಲೂ ಹೇಳ್ತಾನೆ ಇರ್ತಿದ್ಲು. ಅವನಿಗೆ ಯಾವಾಗೂ ಕೆಮ್ಮು ಹೋಗ್ತಾನೆ ಇರಲಿಲ್ಲ. ಅದಕ್ಕೆ ಅವಳು ಹೇಳ್ತಿರ್ತಾಳೆ. ಅದ್ರ ಜೊತೆಗೆ ಅವ್ನಿಗೆ ಇನ್ನೊಂದು ಸಮಸ್ಯೆ ಏನು ಕಾಣಿಸ್ಕೊಳ್ಳುತ್ತೆ ಅಂತ ಅಂದರೆ ಅವನ ಎಡಗಣ್ಣಿನ ನೋವು ತುಂಬ ನೋವು ಹೆಚ್ಚಾಗ್ತಾನೆ ಇರುತ್ತೆ. ಅವನು ಏನಂತಂದರೆ ತುಂಬ ನೋವು, ಅವನಿಗೆ ಕಣ್ಣು ಓಪನ್ ಮಾಡೋಕ್ಕೂ ಆಗ್ತಿರಲ್ಲ, ಅಷ್ಟು ನೋವು ಆಗ್ತಿರುತ್ತೆ. ಇದನ್ನೆಲ್ಲ ನೋಡಿ ಅವನಿಗೆ ತುಂಬ ಬೇಸತ್ತಾಗಿರುತ್ತೆ. ಏನೇನಂದರೆ ಆ 2 ಎತ್ತುಗಳು ನೊಗಟೊಡನೆ ಮಲಗಿಬಿಡ್ತಿತ್ತು, ಮಗನಿಗೆ ಹುಷಾರಿಲ್ಲ, ಮತ್ತು ನನಗೆ ಕಣ್ಣು ತುಂಬ ನೋವಾಗ್ತಿತ್ತು. ಇದನ್ನೆಲ್ಲ ಕೆಡಿಸ್ಕೊಂಡು ಅವ್ನು ತುಂಬ ಇದಾಗಿರ್ತಾನೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಅಂದರೆ ಅವ್ನ ಕಣ್ಣು ನೋವು ಕಮ್ಮಿನೇ ಆಗ್ತಿರಲ್ಲ. ತುಂಬ ಕಣ್ಣು ಕೆಂಪಾಗಿ ಕಣ್ಣಿನ ಸುತ್ತ ನೋವು ತುಂಬ ತುಂಬ ಹೆಚ್ಚಾಗ್ತಿರುತ್ತೆ. ಅವನೇನು ಮಾಡ್ತಾನಂತೆ, ಈ ನೋವಿಂದ ಬಲಗಣ್ಣಲ್ಲಿರೋ ನೋವು ಸ್ವಲ್ಪ ಸ್ವಲ್ಪ ಮಂದಾಗ್ತಿರುತ್ತದೆ ಅಂತ ಅವ್ನಿಗನ್ಸುತ್ತೆ. ಅದಕ್ಕೆ ಅವನು ಶುರುವಾಗ್ಬಿಟ್ಟು ಏನು ಮಾಡ್ತಾನೆ, ನಗರದಲ್ಲಿರೋ ವೈದ್ಯರಿಗೆ ತೋರ್ಸೋಕೆ ಹೋಗ್ತಾನೆ. ನಗರದಲ್ಲಿರೋ ವೈದ್ಯರುಗಳು ಏನು ಮಾಡ್ತಾರೆ ಅಂದರೆ ಅವನಿಗೆ ಕಣ್ಣಿನ ರೆಪ್ಪೆಯನ್ನು ಅಗಲಿಸಿ ನೋಡ್ಬಿಟ್ಟು ಅವ್ರಿಗೇನು ಅರ್ಥನೇ ಆಗಲ್ಲ. ಆದರೆ ಏನು ಮಾಡ್ತಾನೆ, ಬಸಲಿಂಗನಿಗೆ ಏನು ಹೇಳ್ತಾರೆ ಅಂದರೆ ನಿನ್ನ ಕಣ್ಣಿಗೆ ಏನೂ ಆಗಿಲ್ಲ, ಏನೋ ಧೂಳು ಬಿದ್ದೈತೆ, ನೀನು ಧೈರ್ಯವಾಗಿರು ಅಂದ್ಬಿಟ್ಟು ಅವನಿಗೆ ಲೇಹ ಎಲ್ಲ ಕೊಟ್ಟು ಕಳಿಸ್ಬಿಡ್ತಾರೆ. ಇವನೇನು ಮಾಡ್ತಾನೆ, ಸಮಾಧಾನದಿಂದ ಮನೆಗೆ ಬಂದು ಲೇಹ ಹಚ್ಕೋತಾನೆ, ಮತ್ತು ಕಾವು ಕೊಟ್ಕೋತಾನೆ, ಉಪ್ಪಿನ ಕಾವು ಕೊಟ್ಕೊಡ್ತಾನೆ. ಏನೇ ಆದರೂ ಕಮ್ಮಿನೇ ಆಗೋದಿಲ್ಲ. ಇದನ್ನೆಲ್ಲ ಅವ್ರ ಹೆಂಡ್ತಿಗೆ ಹೇಳಿದ್ರೆ ಅವ್ರ ಹೆಂಡ್ತಿ ನಂಬ್ತಾನೇ ಇರಲಿಲ್ಲ. ಆತನ ಕಲ್ಪನೆ ಅಷ್ಟೇ ಎಂಬಂತೆ ಅವಳು ಮಾತಾಡ್ತಿರ್ತಾಳೆ. ಓಕೆನಾ. ನೆಕ್ಸ್ಟು ಬಸಲಿಂಗನಿಗೆ ತುಂಬ ಸಿಟ್ಟು ಬಂದು ಏನು ಮಾಡ್ತಾನೆ, ಇವಳೇನು ಯಾವ ರೀತಿ ಅಸಹ್ಯಕರತೆ ಶುರು ಮಾಡ್ತಾಳಲ್ಲ ಯಾವಾಗ್ಲೂ ಅಂತ ಹೇಳಿ ಅವನು ತನ್ನ ಕಷ್ಟಗಳನ್ನೆಲ್ಲ ಇದಾಗ್ತಿರ್ತಾನೆ. ಅವನ ಕಷ್ಟಗಳು ಏನೇನು ನೆನಪಾಗ್ತಿರುತ್ತೆ ಅಂದರೆ ಅವನಿನ್ನ ನೆಲ ಉಳುಮೆ ಮಾಡಿರಲ್ಲ, ಅದು ಮಗುವಿನ ಕಾಯಿಲೆ ಬಗ್ಗೆ ಎಲ್ಲನೂ ಏನಾಗಿರುತ್ತೆ ಅವ್ನ ಮುಂದೆ ತುಂಬ ದೊಡ್ಡ ಗೌಣ್ಯವಾಗಿ ಕಾಣತೊಡಗಿರುತ್ತೆ. ಅದಾದಮೇಲೆ ಹೇಳ್ತಾರೆ ಯಾರೋ ಒಬ್ಬರು, ನೀನು ಯಾಕೆ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಹೋಗಿ ತೋರಿಸು ಅಂತ ಹೇಳ್ತಾರೆ. ಈ ಬಸಲಿಂಗನಿಗೆ ಸರ್ಕಾರಿ ಆಸ್ಪತ್ರೆ ಅಂದರೆ ಏನಂದರೆ ದಿಕ್ಕು ದಿವಾಳಿ ಇಲ್ಲದವರಿಗೆ ಹೋಗುವ ಜಾಗ. ದಿಕ್ಕು ದಿವಾಳಿ ಇರ್ತಾರಲ್ಲ, ಅವ್ರಿಗೆ ಯಾರು ಇಲ್ದಿರೋರು ಹೋಗುವ ಜಾಗನ ಇವನೇನು ಅಂದ್ಕೊಂಡಿರ್ತಾನೆ, ಸರ್ಕಾರಿ ಆಸ್ಪತ್ರೆ ಅಂತ ಹೇಳ್ತಿರ್ತಾನೆ. ತುಂಬ ಪ್ರಯತ್ನ ಮಾಡ್ತಾನೆ. ಆಮೇಲೆ ಎಲ್ಲರೂ ಅವನಿಗೆ ಧೈರ್ಯ ತುಂಬಿ ನೀನು ಹೋಗು, ಅವ್ರ ಹತ್ರ ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದಾಗ ತಿಮ್ಮಪ್ಪನವರ ಬಳಿ ಹೋಗೋಕ್ಕೆ ಅವ್ನು ನಿರ್ಧಾರ ಮಾಡ್ತಾನೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಡಾಕ್ಟರ್ ತಿಮ್ಮಪ್ಪನವ್ರಿಗೆ ಅವರು ಬಿಡುವೇ ಇಲ್ಲದ ವೈದ್ಯರು. ಅವರು ತುಂಬ ದೊಡ್ಡ ವ್ಯಕ್ತಿ ಆಗಿರ್ತಾರೆ. ಓಕೆನಾ. 10 ಜನ ಸಾಲಲ್ಲಿ ನಿಂತ್ಕೊಂಡು ಇವನೇನು ಮಾಡ್ತಾನೆ, ಇವನು ನಿಂತ್ಕೋತಾನೆ. ಎಲ್ಲರೂ ಬಡವರೇ ಬಂದಿರ್ತಾರೆ. ನೆಕ್ಸ್ಟು ಇವನು ಕೂತ್ಕೊಂಡು ಏನು ಮಾಡ್ತಾನೆ, ಇವ್ನು ಸರದಿ ಬಂದಾಗ ಹೋಗಿ ಹೇಳ್ತಾನೆ ಏನಂತ, ಒಟ್ಟಿಗೆ ತನ್ನ ಕಷ್ಟಗಳನ್ನೆಲ್ಲ ತೋಡ್ಕೋತಾನೆ. ನನ್ನ ಮಲಗಿರುವ ಎತ್ತುಗಳ ಹಿಡಿದು ತಂದ ನೋವು, ಮತ್ತು ನಿದ್ರೆ ನೆಮ್ಮದಿ ಇಲ್ಲ ಕೆಡಿಸುತ್ತಿರುವುದು, ನನ್ನ ಮಗಂದು ಎಲ್ಲನೂ ಹೇಳ್ತಾನೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ತಿಮ್ಮಪ್ಪನವರು ಅವರನ್ನು ಪರೀಕ್ಷಿಸ್ಬಿಟ್ಟು ಹೇಳ್ತಾರೆ, ಸಾಟಿಯಾದ ಬೆರಳುಗಳಿಂದ ವಿಶ್ವಾಸ ತುಂಬಿ ಮಾತುಗಳನ್ನು ಡಾಕ್ಟರ್ ಆಡ್ತಾರೆ. ಬಸಲಿಂಗನ ದೃಷ್ಟಿಯೆಲ್ಲ ನೋಡ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅಂತ ಅಂದರೆ, ನಿನ್ನ ಕಣ್ಣು ಸರಿ ಹೋಗುತ್ತದೆ, ಆದರೆ ಆಪ್ರೇಷನ್ ಆಗಬೇಕಲ್ಲ, ಪರವಾಗಿಲ್ವಾ ಅಂತ ಕೇಳ್ತಾರೆ. ಆಗ ಬಸಲಿಂಗ ಏನು ಹೇಳ್ತಾನೆ ಅಂದರೆ ಖಂಡಿತವಾಗಿ ಸರಿ ಹೋಗುತ್ತದಾ ಅಂತ ಅವನ್ನ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ ಖಂಡಿತವಾಗಿ ಸರಿ ಹೋಗುತ್ತದೆ ಅಂತ. ಆಗೇನು ಮಾಡ್ತಾನೆ, ತಿಮ್ಮಪ್ಪ ವಿಶ್ವಾಸದಿಂದ ಮಾತಾಡಿ ಬಸಲಿಂಗನಿಗೆ ನೀನು ಹೋಗು ಅಂತ ಹೇಳ್ತಾರೆ. ಸಿದ್ಲಿಂಗಿ ಏನಾಗ ಕೇಳಿದಾಗ ಡಾಕ್ಟರ್ ಹೆಸರು ಮಾತ್ರ ಹೇಳಿರ್ತಾನೆ. ಸಿದ್ಲಿಂಗಿ ಕೇಳ್ಕೊಂಡಾಗ ನೆಕ್ಸ್ಟ್ ಏನಂತಂದರೆ ಅವರು ಉತ್ಸಾಹ ಅವರನ್ನೆಲ್ಲ ಇಟ್ಕೊಂಡು ಮರುದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆನಾ. ಥ್ಯಾಂಕ್ ಯು.